ಶಿಖವಾನ ಮೋಹನಸ್ತ ಚಾಮರ ಕನ್ನ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ನಮಸ್ತೆ ವಿಘ್ನೇಶ್ವರ ವಿಘ್ನ ನಿವಾರಕ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ನಮಃ ಕೌಸಲ್ಯ ಸುಪ್ರಜಾಯ ರಾಮ ಪೂಜ್ಯಾಯ ಬೆಳಗುತ್ತಿದೆ ಬೆಳಗುತ್ತಿದೆ ಪಂಚಾಕ್ಷರ ಗುರುವಿನ ಜ್ಯೋತಿ ಕಲಾವಿದರ ಕೀರ್ತಿ ಶಿಖರಕ್ಕೆ ಏರುತ್ತಿದೆ ಕಲಾವಿದರ ಕೀರ್ತಿ ಶಿಖರಕ್ಕೆ ಏರುತ್ತಿದೆ ಸೋಲರಿಯದ ನಗಿ ಮುಖದ ಚೆಲುವ ವೀರಋತು ಪಂಚಾಕ್ಷರಿ ದೇವ ಸಂಗೀತ ಶಾರದೆಗೆ ಕಣ್ಣೆತ್ತಿ ಉತ್ತದಯ ತಂದೆ ಕರ್ನಾಟಕ ತೋಟದಿ ಪಂಚಮದಿ ಚರದಿ ಸಂಗೀತ ಬದುಕಲಂದು ಮತ್ತೊಮ್ಮೆ ಹುಟ್ಟಿ ಬಾ ತಂದೆ ಮತ್ತೊಮ್ಮೆ ಹುಟ್ಟಿ ಬಾ ತಂದೆ ಮತ್ತೊಮ್ಮೆ ಹುಟ್ಟಿ ಬಾ ತಂದೆ ಓಂಕಾರದ ನಾದದಲ್ಲಿ 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 ಜಯಕಾರ ಹೊರಹೊಮ್ಮಲಿ ಒಮ್ಮಲಿ 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 ನಾಟ್ಯ ದೇವಿ ಕುಳಿ ಕುಳಿದು ಬಂದು ನವನಾಟ್ಯ ರಸವತಾರಸಲೇ ಹರಿಸಲಿ 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 ನಾಟ್ಯ ರಸವತಾರಸಲೇ ಹರಿಸಲಿ ಹರಿಸಲಿ ಶ್ರೀ ಶರಣು ಬಸವೇಶ್ವರ ನಾಟ್ಯ ಕಲೆಯ ಪಂಚಾಕ್ಷರ ಜಯವ ನೀಡು ಜಗದೀಶ್ವರ ಶ್ರೀ ಶರಣು ಬಸವೇಶ್ವರ ನಾಟ್ಯ ಕಲೆಯ ಪಂಚಾಕ್ಷರ ಜಯವ ನೀಡು ಜಗದೀಶ್ವರ ಶ್ರೀ ಶರಣು ಬಸವೇಶ್ವರ ರಾಜರ ಅರಕೆಯಿಂದಲೇ ನಾಟ್ಯ ಸಂಸ್ಕೃತಿ ಬೆಳಗುತ್ತಿದೆ ಪುಟ್ಟರಾಜರ ಅರಕೆಯಿಂದಲೇ ನಾಟ್ಯ ಸಂಸ್ಕೃತಿ ಬೆಳಗುತ್ತಿದೆ ಕರ್ನಾಟಕ ನಮ್ಮ ಹಿಂದೂಸ್ತಾನ ಸಂಗೀತದಲ್ಲಿ ತೇಲುತ್ತಿದೆ ಕರ್ನಾಟಕ ನಮ್ಮ ಹಿಂದೂಸ್ತಾನ ಸಂಗೀತದಲ್ಲಿ ತೇಲುತ್ತಿದೆ ಶ್ರೀ ಶರಣು ಬಸವೇಶ್ವರ ನಾಟ್ಯ ಕಲೆಯ ಪಂಚಾಕ್ಷರ ಜಯವ ನೀಡು ಸಿದ್ದೇಶ್ವರ ಶ್ರೀ ಶರಣು ಬಸವೇಶ್ವರ
ಬಸವೇಶ್ವರ ನಾಟ್ಯ ಕಲೆಯ ಪಂಚಾಕ್ಷರ ಜಯವ ನೀಡ ಸಿದ್ದೇಶ್ವರ ಶ್ರೀ ಶರಣು ಬಸವೇಶ್ವರ ವಂದಿಸುವವನು ಕಲಾ ತಾಯಿ ತಪ್ಪಿದ ನುಡಿಯನ್ನು ಕ್ಷಮಿಸೆಂದು ವಂದಿಸುವವನು ಕಲಾ ತಾಯಿ ತಪ್ಪಿದ ನುಡಿಯನ್ನು ಕ್ಷಮಿಸೆಂದು ನಿನ್ನ ಹೃದಯ ಕಮಲದ ಜೇಕರಿಸಲಿ ನಮ ಈಶ್ವರವು ನಿನ್ನ ಹೃದಯ ಕಮಲದ ಜೇಕರಿಸಲಿ ನಮ ಈಶ್ವರವು ಶ್ರೀ ಶರಣು ಬಸವೇಶ್ವರ ನಾಟ್ಯ ಕಲೆಯ ಪಂಚಾಕ್ಷರ ಜಯವ ನೀಡು ಸಿದ್ದೇಶ್ವರ ಶ್ರೀ ಶರಣು ಬಸವೇಶ್ವರ ಜಯ ಪಂಚಾಕ್ಷರ ಜಯವ ನೀಡ ಸಿದ್ದೇಶ್ವರ ಶ್ರೀ ಶರಣು ಬಸವೇಶ್ವರ ಶ್ರೀ ಶರಣು ಬಸವೇಶ್ವರ ಶ್ರೀ ಶರಣು ಬಸವೇಶ್ವರ ಅಡಿನ ಕಣಕಣದಲ್ಲೂ ಚಿನ್ನ ಸುರಿಯುವ ನಾಡು ಜೈ ಭಾರತ ನಮ್ಮಯ ನಾಡು ಜೈ ಭಾರತ ನಮ್ಮಯ ನಾಡು ನಾಡು ನಾಡಿನ ಕಣಕಣದಲ್ಲೂ ಚಿನ್ನ ನಮ್ಮಯ ನಾಡು ಜೈ ಭಾರತ ನಮ್ಮಯ ನಾಡು ಜೈ ಭಾರತ ನಮ್ಮಯ ನಾಡು ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ ಮಹಾತ್ಮ ಗಾಂಧಿ ಚಾಚಾ ನೆಹರು ವೀರ ಸುಭಾಷರು ಜನಿಸಿದ ನಾಡು ಮಹಾತ್ಮ ಗಾಂಧಿ ಚಾಚಾ ನೆಹರು ವೀರ ಸುಭಾಷರು ಜನಿಸಿದ ನಾಡು ವೀರ ಸುಭಾಷರು ಜನಿಸಿದ ನಾಡು ವೀರ ಸುಭಾಷರು ಜನಿಸಿದ ನಾಡು ನಾಡು ನಾಡಿನ ಕಣಕಣದಲ್ಲೂ ಚಿನ್ನಗೆ ನಮ್ಮಯ ನಾಡು ಜೈ ಭಾರತ ನಮ್ಮಯ ನಾಡು ಜೈ ಭಾರತ ನಮ್ಮಯ ನಾಡು ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ ಸುಭಾಷರು ಜನಿಸಿದ ನಾಡು ಮಹಾತ್ಮ ಗಾಂಧಿ ಚಾಚಾ ನೆಹರು ವೀರ ಸುಭಾಷರು ಹರಿದು ನಲಿಯುವ ಈ ನಾಡು ಹರಿದು ನಲಿಯುವ ಈ ನಾಡು ನಾಡಿನ ಕಣಕಣದಲ್ಲೂ ಚಿನ್ನಗೆ ನಮ್ಮಯ ನಾಡು ಜೈ ಭಾರತ ನಮ್ಮಯ ನಾಡು ಜೈ ಭಾರತ ನಮ್ಮಯ ನಾಡು ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ
ಐಗೇರಿ ನಂದಿನಿ ನಂದಿತ ವೇದಿನಿ ವಿಶ್ವ ವಿನೋದಿನಿ. ಈ ಹಾಡಿನ ಸಾಲುಗಳು ನಿನ್ನನ್ನ ಹಾಡಿ ಹೊಗಳ್ತಾ ಇದ್ದವೆ ತಾಯಿ. ದುಷ್ಟರ ಶಿಕ್ಷಕಿ, ಶಿಷ್ಟರ ರಕ್ಷಕಿ ಆದ ನೀನು ಈ ನಮ್ಮ ಮೂಲ ಕನಕ ದುರ್ಗದ ವಂಶದ ಕಾವಲುಗಳಾಗಿದ್ದೀಯಾ ತಾಯಿ. ಬಡವರ ಬಂಧು, ದೀನ ದಲಿತರ ಸಿಂಧು ಎಂದು ಹೆಸರುವಾಸಿಯಾಗಿರುವ ನಮ್ಮ ಯಜಮಾನರು, ಅಂದರೆ ಈ ಕನಕ ದುರ್ಗದ ಹುಲಿಯಾಗಿರುವ ನಮ್ಮ ಯಜಮಾನರು ಇವತ್ತಿಗೆ ಕಣ್ಮರೆಯಾಗಿ 3 ವರ್ಷಗಳೇ ಕಳೆದು ಹೋದವು. ಅವರು ಬದುಕಿದ್ದಾರೋ ಸತ್ತಿದ್ದಾರೋ ಒಂದು ಗೊತ್ತಿಲ್ಲ. ತಾಯಿ, ಯಾಕಮ್ಮ, ಯಾಕೆ ನಮಗೆ ಈ ಶಿಕ್ಷೆ? ಯಾಕೆ ನಮ್ಮ ಮೇಲೆ ನಿನ್ನ ಕಣ್ಣು ಮರೆಯಾಯಿತು ತಾಯಿ? ಹೇಳು ತಾಯಿ. ಅಮ್ಮ, ನೀನು ಯಾರ ಜೊತೆ ಮಾತನಾಡುತ್ತಿದ್ದೀಯಾ? ಇಲ್ಲಿ ಯಾರು ಇಲ್ಲವಲ್ಲ? ಬಾಕಂದ, ನಾನು ಮಾತನಾಡ್ತಾ ಇರೋದು ಇಲ್ಲಿದ್ದಾಳಲ್ಲ ಮಹಾತಾಯಿ, ಈ ದುರ್ಗಾ ಪರಮೇಶ್ವರಿ ಜೋಡಿ ಮಾತಾಡ್ತಾ ಇದ್ಯಪ್ಪ. ಅಮ್ಮ, ಮತ್ತೆ ನೀನು ಅಷ್ಟು ಮಾತನಾಡಿದರೂ ಆ ವಿಗ್ರಹ ನಿನ್ನ ಜೊತೆ ಮಾತನಾಡುತ್ತಿಲ್ಲವಲ್ಲ, ಏಕೆ? ನಮ್ಮ ಮೇಲೆ ಕೋಪವೇ? ಮಾತನಾಡುತ್ತಾಯೇ? ಮಾತನಾಡು. ಹಾಗೇನಿಲ್ಲ ಕಂದ, ಮಾತಾಡ್ತಾಳೆ ನೋಡು. ಇನ್ನೂ ಸ್ವಲ್ಪ ದೂರದಲ್ಲಿ 2 ದೇವಸ್ಥಾನಗಳಿದ್ದಾವೆ, ಅಲ್ಲಿಗೆ ಹೋಗಿ ನಾನು ಕಾಯಕರ್ಪೂರ ಮುಟ್ಟಿಸಿ ಬರ್ತೀನಿ. ನೀನು ಇಲ್ಲೇ ಇರು. ನೀನು ನನ್ನ ಜಾನ ಅಲ್ಲ. ಆಯ್ತು ಅಮ್ಮ, ಹೋಗಿ ಬಾ. ಅಮ್ಮ, ತಾಯಿ ದುರ್ಗಾ ಪರಮೇಶ್ವರಿ, ನನ್ನ ತಾಯಿ ಅಷ್ಟು ಮಾತನಾಡಿದರು ನೀನೇಕೆ ಅವರ ಜೊತೆ ಮಾತನಾಡಲಿಲ್ಲ? ಏಕೆ? ನಮ್ಮ ಮೇಲೆ ಕೋಪವೇ? ನೀನು ಇವತ್ತು ಮಾತನಾಡಲೇಬೇಕು. ಮಾತನಾಡುವ ತನಕ ನಿನ್ನನ್ನು ಇವತ್ತು ಬಿಡೋದಿಲ್ಲ. ಕಂದ, ಯಾರು ಯಾರು ಮಾತನಾಡುತ್ತಿದ್ದೀರಿ? ಎಲ್ಲಿಂದ ಮಾತನಾಡುತ್ತಿದ್ದೀರಿ? ನಿಮ್ಮ ಧ್ವನಿ ಮಾತ್ರ ಕೇಳುತ್ತಿದೆಯಲ್ಲ. ಇಷ್ಟೊತ್ತು ಮಾತಾಡು ಮಾತಾಡು ಅಂತ ಹೇಳಿ ಈಗ ಯಾರು ಅಂತ ಕೇಳ್ತಾ ಇರುವೆಲ್ಲ ಕೂಸೆ? ಅಂದರೆ ನೀನು ದುರ್ಗಾ ಪರಮೇಶ್ವರಿಯೇ? ನನ್ನ ತಾಯಿ ಅಷ್ಟು ಮಾತನಾಡಿಸಿದರು ನೀನೇಕೆ ಅವರ ಜೊತೆ ಮಾತನಾಡಲಿಲ್ಲ? ಏಕೆ? ನನಗೆ ನಿನ್ನ ಜೋಡಿ ಮಾತಾಡಬೇಕು ಅಂತ ಅನಿಸಿತ್ತು, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಅಂದರೆ ನಿನ್ನ ಮನಸ್ಸಿಗೆ ಯಾರು ಇಷ್ಟ ಆಗುತ್ತಾರೆ ಅವರ ಜೊತೆ ಮಾತನಾಡುತ್ತಿರುವೆಯಾ? ಅಂದರೆ ನನ್ನ ತಾಯಿ ನಿನಗೆ ಇಷ್ಟವಿಲ್ಲವೇ? ಯಾರು ಹೇಳಿದ್ದು ನಿನ್ನ ತಾಯಿ ನನ್ನ ಜೋಡಿ ಮಾತನಾಡೋದಿಲ್ಲವೆಂದು? ನಿನ್ನ ತಾಯಿ ಹೃದಯದಲ್ಲಿ ನಾನು ಸದಾ ನೆಲೆಸಿದ್ದೇನೆ. ನಿನ್ನ ತಾಯಿ ನನ್ನ ಜೊತೆ ಸದಾ ಮಾತನಾಡ್ತಾನೇ ಇರ್ತಾಳೆ. ಅಮ್ಮ, ತಾಯಿ ತಪ್ಪಾಯಿತು, ಮಾತೆ ತಪ್ಪಾಯಿತು. ಏನ್ ಮಹಾರಾಜರು, ಯಾರ ಜೋಡಿ ಮಾತನಾಡ್ತಾ ಇದ್ರಿ? ಬನ್ನಿ, ಪೂಜೆ ಮುಗೀತು, ಮನೆಗೆ ಹೋಗೋಣ. ನಿಂತ್ಕೊಳ್ಳಿ ಅಮ್ಮನವರೇ, ನಿಂತ್ಕೊಳ್ಳಿ. ಏಕೆ ಇಷ್ಟೊಂದು ಅವಸರ? ನೋಡಿ, ಪೂಜೆ ಮುಗೀತು, ಅದಕ್ಕಾಗಿ ಹೊರಟಿದ್ದೆ. ಅದು ಅಲ್ಲದೆ ಇವತ್ತು ಮಂಗಳವಾರ, ಕೆಲಸ ಮಾಡುವ ನಮ್ಮ ಅನ್ನದಾತರಿಗೆಲ್ಲ ನಾವು ಕೂಲಿ ಕೊಡಬೇಕು, ಅದಕ್ಕಾಗಿ ಹೊರಟಿದ್ದೆ. ನಿಮ್ಮ ಅನ್ನದಾತರಿಗೆ ಸಂಬಳ ಕೊಡಬೇಕೆಂದರೆ ನಾನು ಲೆಕ್ಕ ಬರೆದಿರಬೇಕಲ್ಲವೇ? ನಿಮ್ಮ ಮನೆ ಲೆಕ್ಕಧಿಕಾರಿ ನಾನು ಇಲ್ಲಿರಬೇಕಾದರೆ ನೀವು ಅಲ್ಲಿಗೆ ಹೋಗಿ ಹೇಗೆ ಸಂಬಳ ಕೊಡುವಿರಿ? ಪ್ರತಿ ವಾರನೂ ಸಂಬಳ ಕೊಡಬೇಕು ಅಂತ ನಿಮಗೆ ಗೊತ್ತಿಲ್ವೇ? ನೋ, ಅವರಿಗೆ ಸಂಬಳ ಕೊಡೋದಕ್ಕಿಂತ ಮುಂಚೆ ನನಗೆ ಸಂಬಳ ಕೊಟ್ಟರೆ ಚೆನ್ನ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನಮ್ಮ, ಇಷ್ಟು ಓಡಿಸಿರೋ ದುಡಿದಿರುವ ಈ ದೇಹಕ್ಕೆ ಒಂದೇ ಒಂದು ಆಸೆ. ಅದು ಅಂತಿಂತ ಆಸೆ ಅಲ್ಲ, ಮಹಾ ದೊಡ್ಡ ಆಸೆ. ಅದಕ್ಕೇನಂತೆ? ನೋಡಿ, ನಿಮ್ಮ ಆಸೆ ಏನು ಅಂತ ನನ್ನ ಮುಂದೆ ಹೇಳಿ.
ಯಾಕಂದ್ರೆ ನುಡಿದಂತೆ ನಡೆಯುವ ವಂಶ ನಮ್ಮದು. ಕೇಳಿ, ನಿಮ್ಮ ಮನದಾಸೆ ಏನು ಅಂತ ನನ್ನ ಮುಂದೆ ಹೇಳಿ, ನಾನು ನೆರವೇರಿಸ್ಕೊಡ್ತೀನಿ. ನಿನ್ನ ದೇಹ ಸುಖವನ್ನು ಅನುಭವಿಸುವ ಆಸೆ, ಸಕಲನೇ ನಿನ್ನ ಅರಸು ಮನಸ್ಸನೆತ್ತಿಗೆ ನಾನು ಮಹಾರಾಜನಾಗುವ ಆಸೆ ನೆರವೇರಿಸುವ ಮಿಸ್ರ. ಅಣ್ಣ ಹಾಕಿದ ಮನೆಗೆ ಕಣ್ಣ ಹಾಕಿ ಎದೆ ಹಾಲನ್ನ ಉಳಿಸಿದ ಎದೆ ತಾಯಿಯನ್ನ ಕಾಮದ ದೃಷ್ಟಿಯಿಂದ ನೋಡುವ ದುರುಳೆ. ಈ ರಾಜೇಶ್ವರಿ ಬಗ್ಗೆ ತಗ್ಗಿ ಬಗ್ಗೆ ಮಾತಾಡೋದ ಕಡೆ ಮರುಳೆ. ಮರುಳ ಎಗರಾಡಬೇಡ ರಾಜೇಶ್ವರಿ, ಎಗರಾಡಬೇಡ. ಎಗರಾಡ ಈ ಶಾನ ಭೋಗನ ಕೈಗೆ ಸಿಕ್ಕು ಸತ್ತು ಸುಡುಗಾಡ ಸೇರಬೇಡ ನಿನ್ನ ಗಂಡನ ತರ. ಅಂದ್ರೆ ನನ್ನ ಗಂಡನ ವಿಷಯ ನಿಮಗೆ ಗೊತ್ತು, ಎಲ್ಲ ಚೆನ್ನಾಗಿ ಗೊತ್ತು. ನಿನ್ನ ಗಂಡನ ವಿಷಯ, ನಿನ್ನ ಗಂಡನ ಸಾವು ಆಕಸ್ಮಿಕವಲ್ಲ. ಅದು ಒಂದು ಕೊಲೆ. ಆ ಕೊಲೆ ಮಾಡಿರೋ ಮಾಯಾವಿ ಯಾರು ಗೊತ್ತಾ? ಯಾರು? ಈಶಾನ ಭೋಗ. ಹೇಗಿದೆ ಈಶಾನ ಭೋಗನ ಕೈ ಚಳಕ? ಅರೆ ಚೋಟ್ ಮೆಣಸಿನಕಾಯಿ. ಏಯ್ ಕಂದ, ದಯವಿಟ್ಟು ನಿನ್ನಿಂದ ಹೊರಟೋಗು. ಈ ಮೃಗನ ಕೈಯಿಂದ ನೀನು ತಪ್ಪಿಸ್ಕೋ, ಹೊರಟೋಗು ಕಂದ. ಇಲ್ಲ ಅಮ್ಮ, ನಾನು ನಿನ್ನನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಎಲ್ಲಿ ಓಡಿ ಹೋಗುವುದಿಲ್ಲ. ಅಮ್ಮ, ಲೇ ಶಾನ್ಭೋಗ, ಸುಮ್ಮನೆ ನನ್ನ ತಾಯಿಯನ್ನು ಬಿಟ್ಟು ಬಿಡು. ಇಲ್ಲವಂದ್ರೆ ಇದೇ ತಾಯಿ ತ್ರಿಶೂಲವನ್ನು ತೆಗೆದುಕೊಂಡು ರಕ್ತವನ್ನು ಕುಡಿಯುತ್ತೇನೆ. ರಕ್ತ ಕುಡಿತೇನೆ ಮರಿ, ಎಲ್ಲ ಬೆಕ್ಕಿನ ಮರಿಯೋ ಕುಡಿಯೋದು ತಾಳು. ಮೊದಲು ನಿನ್ನ ತಾಯಿ ರಕ್ತವನ್ನು ಕುಡಿತೇನೆ ತಾಳು. ಏನು? ಅರೆ ಚೋಟ್ ಮೆಣಸಿನಕಾಯಿ, 100 ವರ್ಷ ಯಾಕೋ? ಈಗ ನೀನು ನಿನ್ನ ತಾಯಿ ತರ ನಿನ್ನನ್ನು ಸ್ಮಶಾನಕ್ಕೆ ಕಳಿಸುತ್ತೇನೆ, ಎಚ್ಚರ. ಇನ್ನು ಈ ಅರಸ ಮನೆತನಕ್ಕೆ ನಾನೇ ಮಹಾರಾಜ. ಇನ್ನು ಮುಂದೆ ನಡೆಯುವುದು ಈ ಶಾನ ಭೋಗನ ಮಗನ ರುದ್ರಾವತಾರ.
ಸೇಡಿಗೆ ಸೇಡು ಮುಯ್ಯಗೆ ಮುಯ್ ಇದೇ ಈ ರಣ ವಿಕ್ರಮನ ಮಾರಣ ತಂತ್ರ. ಈ ದರಿಗೆ ದೊರೆಯಾದ ನಾನು ಆ ದರನಿಗೆ ದೊರೆ ಆಗಲೇಬೇಕ. ಆ ಧರ್ಮರಾಜನ ಹೆಂಡತಿ ಧರಣಿ ದರ್ಪದಿಂದ ನಿನ್ನನ್ನು ಪಡೆದುಕೊಳ್ಳಬೇಕೆಂದು ಆಟ ತೊಟ್ಟರೆ ಸರ್ಪದ ದರ್ಪ ಅದು ಬರ್ತದ ಆ ನಿನ್ನ ಮಾಡಿದ್ರೆ ಸ್ವಕರ್ಮ. ಸೀತೆಗೆ ಲಕ್ಷ್ಮಣ ರೇಖೆಯಂತೆ ನಿನ್ನ ಹತ್ತಿಗೆ ನೀನು ಲಕ್ಷ್ಮಣ ರೇಖೆ ಅಂತ ಕಾವಲಾಗಿ ನಿಂತಿರೋ ಪಕ್ಕಿರ. ಇಂದಿಲ್ಲ ನಾಳೆ ನಿನ್ನ ಹತ್ತಿಗೆ ಶೀಲ ಈ ರಣ ವಿಕ್ರಮನ ಜಾಲಕ್ಕೆ ಸಿಕ್ಕ. ವಿಲನೆ ಒತ್ತಾಡ್ದಂತ ಕಟ್ಟೆಟ್ಟ ಬೋತ್ತೆ. ನಾನು ನಡೆಯುವ ದಾರಿಗೆ ಮುಳ್ಳಾಗೆ ನನ್ನ ಹಗೆ ತನಕ ಕಾಣೋದೇ ಮಗನ ತ್ರಿವಿಕ್ರಮ. ಸಾಧಿಸು ನಿನ್ನ ಹಗೇತನದ ಶ್ರೀಮಂತಿಕೆ. ನಿನ್ನ ಶ್ರೀಮಂತಿಗೆ ನೆಚ್ಚುವ ಕೊಕ್ಕುವ ಗರುಡ ರಾಜ ನಾನು. ಎಂದು ನಿನಗೂ ಗೊತ್ತಿಲ್ಲ, ಆ ನಿಮ್ಮ ಅಪ್ಪನಿಗೂ ಗೊತ್ತಿಲ್ಲ.
ಜೊಡರು ಜೊಡರು ಅವಳ ಹುಡುಗಿ ಎದೆಯ ಹುಡುಗಿ ನಿಜತೀನಿ ಎಂದಾಡುತ್ತಾಳೆ ಸ್ಥಿರಮರದೆ ಪುರಾಣ ಇರದೆ ನಿಜ ಚುಚ್ಚಿ ನನ್ನ ಕಾಡುತ್ತಾಳೆ ശരണം 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 ദേവി കൃപാകരേ ಕರುಣಿಸು ಅನವರಿತ ತಾಯೇ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೇ ಶರಣಂ 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 ದೇವಿ ಕೃಪಾಕರೇ ಕರುಣಿಸು ಅನವರಿತ ತಾಯೇ ಶ್ರೀ ಗೌರಿ ಕರುಣಿಸು ಅನವರಿತ ತಾಯೇ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೇ ಬಡವರ ಬಾಳಿಗೆ ನೀ ಬೆಳಕನೆ ತೋರಮ್ಮ ಬಡವರ ಬಾಳಿಗೆ ನೀ ಬೆಳಕನೆ ತೋರಮ್ಮ ಕರುಣಿಸು ಅನವರಿತ ತಾಯೇ ಶ್ರೀ ಗೌರಿ ಕರುಣಿಸು ಅನವರಿತ ತಾಯೇ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೇ ಭೂದೇವಿಯು ನೀನು ರೈತರ ಬಾಳಿಗೆ ಭೂದೇವಿಯು ನೀನು ರೈತರ ಬಾಳಿಗೆ ಬೆಳಗನು ನೀನಮ್ಮ ಕರುಣಿಸಿ ಕಾಯಮ್ಮ ಬೆಳಗನು ನೀನಮ್ಮ ಕರುಣಿಸಿ ಕಾಯಮ್ಮ ಶರಣಂ 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 ದೇವಿ ಕೃಪಾಕರೇ ದೇವಿ ಕೃಪಾಕರೇ ದೇವಿ ಕೃಪಾಕರೇ ಅಂಬ ತಾಯಿ ಜಗನ್ಮಾತೆ ನೋಡು ಈ ನೀನು ಭಕ್ತಿಗೆ ಮನಸೋಲುವ ಜಗನ್ಮಾತೆ ಅಂದ ನನಗೆ ಚೆನ್ನಾಗಿ ಗೊತ್ತಿದೆಯಮ್ಮ ಆದರೆ ಈ ನಿನ್ನ ಕೃಪಾ ಕಟಾಕ್ಷಿ ಈ ಮನೆತನಕ್ಕೆ ಬೇಕಾಗಿದೆಯಮ್ಮ ಬೇಕಾಗಿದೆ ಅದು ಅಲ್ಲದೆ ಈ ಅರಸು ಔಷಧ ಅರ್ಧ ಪಾಲನ್ನೇ ತೆಗೆದುಕೊಂಡು ಬಿಟ್ಟಿದ್ದೇನೆ ಆ ಪಾಪಿ ಶಾನ್ಭೋಗ ಅಷ್ಟೇ ಅಲ್ಲ ಧರಣಿ ಅಷ್ಟೇ ಅಲ್ಲ ತಲೆ ತಲಾಂತರದಿಂದ ನಡೆದುಕೊಂಡು ಬಂದ ನಮ್ಮ ರಾಜ್ಯ ಮನತನವನ್ನು ಕಿತ್ತಿಕೊಂಡಿದ್ದನ ಆ ಕಟುಕ ಸ್ಯಾನ ಭೋಗ ಈಗ ತಂದೆ ಮಗನ ಅಬ್ಬರ ಮುಗಿಲೆತ್ತರಕ್ಕೆ ಮುಟ್ಟಿದೆ ಧರಣಿ ಧರಣಿ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಾಯಿ ತಮ್ಮನನ್ನು ಕೊಲೆ ಮಾಡಿ ಕರೆದುಕೊಂಡು ಬರುತ್ತೇನೆಂದು ಹೋದ ನನ್ನ ನಾಲ್ಕನೇ ತಮ್ಮನನ್ನು ಕೊಲೆ ಮಾಡಿದ್ದೇನೆ ಆ ಕಟುಕ ಸ್ಯಾನ ಭೋಗ ಸ್ಯಾನ ಭೋಗ ರೀ ಅದಕ್ಕೆ ದಯ ದಾಕ್ಷಿಣ್ಯವಿಲ್ಲದೆ ಆ ದೇವಿ ಕಾಪಾಡ್ತಾಳೆ ಅದು ಅಲ್ಲದೆ ಇನ್ನೊಂದು ವಿಷಯ ರೀ ಅಳಿಸಿದವರು ಅಳಲೇಬೇಕು ಹುರಿದವರು ಹುರಲೇಬೇಕು ಅಲ್ವೇನ್ರಿ ಸತ್ಯ ಧರಣಿ ಸತ್ಯ ನೀ ಹೇಳುವ ಮಾತು 100ಕ್ಕೆ 100 ಸತ್ಯ
ಇದೇ ನನ್ನ ತಮ್ಮಂದರಿಗೆ ನನ್ನ ತಾಯಿ ತಮ್ಮಂದರ ವಿಷಯ ಅಷ್ಟು ಗೊತ್ತಿಲ್ಲ. ಆ ವಿಷಯ ಗೊತ್ತಾಗೋದು ಬೇಡ ಬಿಡು. ಆಯ್ತು ರೀ, ಈ ವಿಷಯ ಮಾತು ಅವ್ರು ತಿಳಿಸೋದೇ ಬೇಡ. ಮೊದಲು ಪ್ರಸಾದ ತೆಗೆದುಕೊಂಡು ನಿಮ್ಮ ಕಾರ್ಯಕ್ಕೆ ಚೈತನ್ಯ ಕೊಡಿ. ಧರಣಿ, ನಿತ್ಯ ನಿನ್ನ ಪತಿ ರಾಯರಿಗೆ ಮಾಡುವ ಮುಂಚೆ ಉಪಚಾರ ಪ್ರತಿ ಹೆಣ್ಣಿನಲ್ಲಿದ್ದರೆ ಗಂಡ ಹೆಂಡತಿಯ ಸಂಬಂಧ ಸ್ಥಿರವಾಗಿ ಉಳಿಯುವುದು ಚಿನ್ನ. ಅಷ್ಟೇ ಅಲ್ಲ, ಸುಖವಾಗಿ ಕಣೆ. ನೋಡಿ, ನಿಮ್ಮ ಹೆಂಡತಿಯನ್ನು ಹೊಗಳೋದು ಬಿಟ್ಟು ಮೊದಲು ಪ್ರಸಾದ ತೆಗೆದುಕೊಳ್ಳಿ. ನಿಮ್ಮ ಕೆಲಸವನ್ನು ಮುಂದುವರಿಸಿ. ನನ್ನ ಪ್ರೀತಿಯ ಮಡದಿಯೇ, ತಾಯಿ ಪ್ರಸಾದವೇನು ಕೊಟ್ಟೆ, ಆದರೆ ಅದರ ಜೊತೆ ಇನ್ನೊಂದು ಮರೆತು ಬಿಟ್ಟೆ. ಆ ಪ್ರಸಾದ ಏನಂತ ಒಂದು ಸಾರಿ ನೆನಪಿಸಿಕೋ, ಇಲ್ಲ ಕೊಡಲು ಮುಜುಗರವೇ? ಏನ್ರಿ, ಪ್ರಸಾದ ಕೊಡೋದನ್ನೇ ಮರೆತು ಬಿಟ್ಟಿದ್ದೇನಾ? ಮುಜುಗರಿ ಏನು ರೀ, ನನಗೆ ಅರ್ಥವಾಗ್ತಾ ಇಲ್ಲ. ಒಂದು ಸಾರಿ ಯೋಚಿಸು ಚಿನ್ನ. ಓಹೋ, ಅರ್ಥವಾಯ್ತು. ನೋಡಿ, ನನ್ನ ಪತಿ ದೇವರು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗಲಿ ಅಂತ ಆ ದೇವರ ಹತ್ರ ನಾನು ಗೋರ ಹಾರೈಸ್ತೇನೆ. ಬನ್ನಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ನಿನ್ನಂತ ಶ್ರೀಮತಿ ದಿನವೂ ಆನಂದವೇ.
ಹಗಲಿಲ್ಲ ಮಧುಮಯ ವಾಸವೇ ರಾತ್ರಿಗಳಿಲ್ಲ ಬದಲದೆ ರಾತ್ರಿಯೇ ಓ ಪ್ರಿಯೆ, ಹೇಳು ನೀನಂದ್ರೆ ಹೇಳು ತುಂಬಾ ಇಷ್ಟ. ನಿನ್ನಂತ ಶ್ರೀಮತಿ ಕೈ ಹಿಡಿದ ದಿನವೂ ಆನಂದವೇ ಸ್ವರ್ಗವೇ ಏನು ಇಸುವಣ್ಣ, ಅತ್ತಿಗೆ ಅಣ್ಣ ಪ್ರೇಮಲದಿಂದ ಖುಷಿಯಾಗಿದ್ದರೆ? ಹೌದು ಹೌದು, ನನಗೂ ಕೂಡ ಆಶ್ಚರ್ಯವೇ. ಏನಪ್ಪ ಮೈದಿನ, ನೀವು ಯಾವಾಗ ಬಂದ್ರಿ? ಯಾಕೆ ಇಷ್ಟೊಂದು ತಡವಾಗಿ ಬಂದ್ರಿ? ನಮ್ಮ ಅತ್ತಿಗೆಗೆ ನಮ್ಮಣ್ಣ ಸಿಹಿ ಮುತ್ತು ಕೊಡುವ ಸಮಯದಲ್ಲಿ, ಹೂವನ್ನು ದುಂಬಿ ಹೀರುವ ಸಮಯದಲ್ಲಿ, ಈ ಸಮಯ ನಮಗೆ ಒಳ್ಳೆಯದಲ್ಲ. ಆದರೂ ನಾವು ಬಂದೆವು, ನಮ್ಮನ್ನು ಕ್ಷಮಿಸಿ. ಅತ್ತಿಗೆ, ನನ್ನನ್ನು ಕ್ಷಮಿಸಿಬಿಡಿ. ನೋಡಿ, ತಂದೆ ತಾಯಿ ಏಕಾಂತ ಸ್ಥಳದಲ್ಲಿ ಇದ್ದಾಗ ಮಕ್ಕಳು ಬಂದ್ರೆ ತಪ್ಪೇನೂ ಇಲ್ಲ ಅಲ್ವೇ? ಹೌದು ಸಹೋದರರೇ, ಹೌದು. ನಿಮ್ಮ ಅತ್ತೆಗೆ ಮಾತು ತೂಕದ ಮಾತು. ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು. ಈ ಗಾದೆ ಮಾತನ್ನು ನನ್ನ ಅತ್ತಿಗೆ ಸ್ವಭಾವ ನೋಡಿ ಬರೆದಿರಬೇಕು. ಮೈದನವರು ಎನ್ನುವ ಜಾಗದಲ್ಲಿ ಮಕ್ಕಳೆಂದು ಗುರುತಿಸಿದರಲ್ಲ, ನಮ್ಮ ಪಾಲಿಗೆ ನೀವೇ ಪುಣ್ಯವಂತರು. ನೋಡು, ಎರಡು ಮೂರು ಮಕ್ಕಳಾದ್ರೆ ಸಾಕಲ್ಲ ಅತ್ತಿಗೆ. ನಾನು ನನ್ನ ಕುಟುಂಬದ ಸ್ವಾರ್ಥಕ್ಕೆ ನಿನ್ನಂತ ನಿಜವಾದ ಅತ್ತೆ ಪಡೆಯೋದು ನಮ್ಮದೇ ಪುಣ್ಯವಂತರು. ಇಲ್ಲಿ ಬಿಡು ಮೈದರ. ಬರೋದು ಆಗ ಏನಾದರೂ ನಿಮಗೆ ತೊಂದರೆ ಆಯ್ತಾ? ಇಷ್ಟೊಂದು ತಡವಾಗಿ ಏಕೆ ಬಂದ್ರಿ ಹೇಳಿ ಮೈದನ? ಛೇ ಹಾಗೇನಿಲ್ಲ ಅತ್ತಿಗೆ. ನಮ್ಮ ಹಳ್ಳಿಯಲ್ಲಿ ಬಿಟ್ಟು ಸಿಟಿ ಸೇರಿ ಭಾಳ ದಿವಸ ಆಯ್ತಲ್ಲ, ಹಳ್ಳಿ ನೋಡ್ತಾ ಸ್ವಲ್ಪ ಲೇಟ್ ಆಯ್ತಾ ಅತ್ತಿಗೆ. ಹೌದು ಅತ್ತಿಗೆ, ಇವನು ಹೇಳಿದ್ದು ನಿಜ. ನಮ್ಮ ಹಳ್ಳಿಯನ್ನು ಬಿಟ್ಟು ಪೇಟೆ ಸೇರಿದರು. ನಮ್ಮ ಹಳ್ಳಿ ಮೇಲಿನ ಗೌರವ ನಮ್ಮ ತಮ್ಮನಿಗೆ ಕಿಂಚಿತ್ತು ಕಮ್ಮಿ ಆಗಿಲ್ಲ. ಅದಕ್ಕೆ ಹಳ್ಳಿ ತೋರಿಸುತ್ತಾ ಬಿಡುವುದು ಲೇಟ್ ಆಯಿತು. ಆಯಿತು, ಬಂದಿದ್ದು ಒಳ್ಳೆಯದಾಯ್ತು. ಧರಣಿ, ಈ ನಿನ್ನ ಮೈದುನರಿಗೆ ಊಟ ಬಡಿಸು. ನಾನು ನಮ್ಮ ರಾಜ್ಯ ಸರ್ಕಾರದಿಂದ ಮೂರಿಗೆ ಗ್ರಂಥಾಲಯ ಬಂದಿದೆ. ಆ ಗ್ರಂಥಾಲಯದ ಕಾಮಗಾರಿ ಯಾವಾಗ ಶುರು ಆಗುತ್ತಂತ ನಾನು ಕೇಳಿಕೊಂಡು ಬರಲು ಹೊರಟಿದ್ದೇನೆ. ದೀಪು, ವಿಶ್ವ, ನೀವು ಊಟ ಮಾಡಿ, ನಾ ಇನ್ನು ಹೋಗಿ ಬರುತ್ತೇನಪ್ಪ. ಅಣ್ಣ ನಿಲ್ಲು, ಎಲ್ಲರೂ ಸೇರಿ ಊಟ ಮಾಡೋಣ. ನಿನ್ನ ಜೊತೆ ನಾನೂ ಬರುತ್ತೇನೆ. ಇಬ್ಬರು ಸೇರಿ ವಿಚಾರ ಮಾಡಿಕೊಂಡು ಬರೋಣ. ನಿಲ್ರಿ, ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಾ? ಅಯ್ಯೋ ಬೇಡ ಕಣಪ್ಪ, ಅದಕ್ಕೆ ನಾನೇ ಹೋಗಿ ಬರಬೇಕು. ಅಣ್ಣ, ಇದು ಕದಿಮ ಕಳ್ಳರ ಕಲಿಗಾಲವಣ್ಣ. ನೀನು ಅಂಟಿದ್ದು ಗ್ರಂಥಾಲಯ ವಿಚಾರವಾಗಿ ಅಲ್ಲ, ಗ್ರಂಥಾಲಯ ವಿಚಾರವಾಗಿ. ಅದಕ್ಕೆ ನಿನ್ನ ಹಿಂದೆ ಯಾರೂ ಬರುವುದಿಲ್ಲ. ಅದನ್ನು ಬಿಟ್ಟು ಸಾರಾಯಿ ಅಂಗಡಿ ವಿಚಾರವನ್ನಾಗಿ ಹೇಳು. ನಿನ್ನ ಹಿಂದೆ ಜನಸಾಗರವೇ ಬರುತ್ತದೆ. ಅದು ಈ ನಮ್ಮ ಜನಗಳ ಮನಸ್ಥಿತಿ. ಬನ್ನಿ, ಮೊದಲು ಎಲ್ಲರೂ ಹೋಗೋಣ. ಆಯ್ತು ಕಣಪ್ಪ, ನೀ ಹೇಳಿದಂತೆ ಆಗಲಿ. ನಿಲ್ರಿ, ನೋಡಿ, ಭಾಳ ದಿನಕ್ಕೆ ನನ್ನ ಮೈದನು ಬಂದಿದ್ದಾರೆ. ಅವ್ರ ಜೊತೆ ನಿಮಗೆ ಹಾಡಿ ಕುಣಿಬೇಕಂತ ಆಸೆ ಆಗ್ತಾ ಇಲ್ಲೇನ್ರಿ? ಯಾವಾಗ ನೋಡಿದ್ರು ಹೋಗ್ಬೇಕಂತ ಆಸೆ ಪಡ್ತಾ ಇದ್ದೀರ. ಮೊದಲು ತಮ್ಮಂದ್ರ ಜೊತೆ ಹಾಡಿ, ಆಮೇಲೆ ಹೋಗಿವ್ರಂತೆ. ತಮ್ಮಿನ ಮಗಾಗಿ ಬಂತು ನಮ್ಮ ಈ ಜೀವನಂದಾಗಲೆಂದು ಕಷ್ಟ ಸುಖವ ನೋವಿನಲ್ಲಿವೆ ಎಲ್ಲ ದೇವನ ಕರುಣೆಯೋ
ಕಾಡೋಡಿವೆಯಲ್ಲಿ ದಿಟ್ಟವಾದ ಹೆಜ್ಜೆಯನ್ನು ಹಾಕುತ್ತಾ ಸೇಡಿಗೆ ಸೇಡಿಗೆ ಪ್ರತಿ ಸೇಡು ತೀರಿಸಿಕೊಳ್ಳಲು ಸಂಚಿನಿಂದ ಮಂಚ ಹತ್ತಿ ಕಾಯುತ್ತಿರುವೆ. ಈ ದಟ್ಟವಾದ ಕಾಡೋಡಿವೆಯಲ್ಲಿ ಸೇಡು, ಯಾವ ಸೇಡು? ಯಾರ ಮೇಲೆ ಪ್ರತಿಕಾರದ ಸೇಡು? ಅವನೇ ನಮ್ಮ ಕುಲ ವೈರಿ ಶಾನುಭೋಗ. ಶಾನುಭೋಗ, ನಿನ್ನ ಕುಟಿಲ ಕುತಂತ್ರದ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ತಿಳಿದುಕೊಂಡಿರುವೆ ಆ ಮಗನೇ. ನನ್ನ ತಾಯಿಯನ್ನು ಶೀಲಗಿಡಿಸಿಕೊಂಡು ಅದನ್ನು ನನ್ನ ಒಳ ಹುಟ್ಟಿದವನ ಮೇಲೆ ಎತ್ತಿಗಟ್ಟಿದೆಯಲ್ಲ. ಲೇ ತಿಂದ ಮನೆಗೆ ದ್ರೋಹ ಮಾಡಿದ ಬದ್ಮಾಸ್ ನನ್ನ ಮಗನೇ ಶಾನುಭೋಗ. ಕಾಳಿಂಗ ಸರ್ಪದ ತರ ಎಡೆ ಬಿಚ್ಚಿ ಮಿಡಿ ಮಿಡಿ ನಾಗರನ್ನು ನಿಂತ ವಿಷ ಕಕ್ಕಲು ಸಿದ್ಧನಾಗಿದ್ದಾನೆ ಈ ಕಾಡಿನ ರಾಜ. ಅಷ್ಟೇ ಯಾಕೆ, ಸಮರದಲ್ಲಿ ಸಿಂಹನಾಗಿ, ಗರ್ಜನೆಯಲ್ಲಿ ಗಜನಾಗಿ, ವೇಗದಲ್ಲಿ ಕರಿಚಿರಿತೆಯಾಗಿ ಬೇಟಾಡುವ ಬಂಡರಿಗೆ ಬೇಟಾಡುವ ಹುಲಿರಾಯನಾಗಿ, ಈ ಕಾಡು ದೇವಿಯ ಮಗನಾಗಿ ಸಿಡಿದೆದ್ದು ನಿಂತಿದೆ ಈ ಹುಲಿರಾಯ. अभी पिक्चर बाकी है, वेट करो. ಹಲೋ, ಕೇಳಿನಾ? Yes, not only Das, King of King Rowdyism, Kedi. ನಾನು ಕಾಲ್ ಮಾಡಿರೋ ಉದ್ದೇಶ ನಿನಗೆ ಗೊತ್ತಿರಬೇಕಲ್ಲ ದಾಸ್. ಒಂದು ಸಲ ನೆನಪು ಮಾಡೋಣ ಅಂತ ಕಾಲ್ ಮಾಡಿದೆ ಅಷ್ಟೇ. ಭಯ ಪಡಬೇಡ ಮೈಕಲ್, ಇನ್ನು ಕೇವಲ 8 ಗಂಟೆ ಒಳಗಡೆನೆ ನಿನ್ನ ಕೆಲಸ ಆಗಿರ್ತದೆ. ಓಕೆನಾ? ಆಯ್ತು ಕೇಳಿ, ಧನ್ಯವಾದಗಳು. ಎಸ್. ಈ ರಾಮಾಚಾರ್ಯ ಬೆಳಗುವ ಗಂಡು ಇನ್ನೂ ಹುಟ್ಟಿಲ್ಲ.
ಮಾಡಿದವನು ಯಾರು? ಇದಿ ಮೈಕಲ್. 8 ಗಂಟೆ ಏನು ಹೇಳ್ತಾ ಇದ್ದನಲ್ಲ, ಇವನ್ನೇನು ಹುಚ್ಚ ಅನ್ಕೊಂಡಿಯಾ? ಹಲೋ ಮೈಡಿಯರ್ ಪ್ರೇಕ್ಷಕರೇ, ಹೌದು, ಈ ದಾಸ ಒಂಥರ ಹುಚ್ಚಲೇ. ಈ ಹುಚ್ಚನ ಎದೆಯಲ್ಲಿ ಕಿಚ್ಚಚ್ಚಿದ್ದು ಯಾರು ಗೊತ್ತೇ? ಅದೇ ನನ್ನ ಎತ್ತವ್ವನ ಸಾವು. ಶಾನ್ ಭೋಗ, ಶಾನ್ ಭೋಗ. ಹಲೋ ಅರಸು ವಂಶದ ಮಹಾರಾಜ ಶಾನ್ಭೋಗ ಸ್ಪೀಕಿಂಗ್. ಲೇ ಮುದಿಯ ನನ್ನ ಮಗನೇ, ನಾನು ನಿನ್ನ ಪಾಲಿನ ಯಮರಾಜ. ಯಾರಂತ ಗೊತ್ತಾಗಲಿಲ್ಲವೇ? ಅರ್ಥವಾಗಲಿದ್ದರೆ ಅರ್ಥ ಮಾಡಿಕಲೇ ಬಚ್ಚಲ ಮಗಲೇ. ಯಾರು ಅರ್ಥ ಮಾಡಿಕೋ. ಯಾರು ನೀನು? ಬಾಯಿಗೆ ಬಂದಂಗೆ ಮಾತನಾಡೋದಲ್ಲದೆ ನನಗೆ ವಾರ್ನಿಂಗ್ ಮಾಡ್ತಾ ಇದೆಯಲ್ಲ ಮರಿ. ಯಾರು ನೀನು? ಮರಿ ಹೌದು, ಇವನು ಮರಿನೇ, ಅಂದರೆ ಜಿಂಕೆಯ ಮರಿ ಅಲ್ಲ, ಸಿಂಹದ ಮರಿ. ಲೇ ಬಚ್ಚನನ ಮಗನೇ, ನೀನೇನೇ ಮಾಡಿದರು ಇದನ್ನು ಸಹಿಸಿಕೊಂಡು ಹೋಗಲಿಕ್ಕೆ ನಾನೇನು ಕೆಟ್ಟವಲ್ಲ. ನಿನಗೆ ಇಸಕಕ್ಕಬೇಕೆಂದು ಎಡೆ ಬಿಚ್ಚಿ ಕಾಯ್ತಿರುವ ನಾಗರಾವ. ನಾಳೆ 10:30 ಹೋಗುವ ನಿನ್ನ ಪ್ರಾಣ ಯಾರು ಕಾಪಾಡ್ತಾರೆ? ಶಾನ್ಭೋಗ, ಲೇ ಭೋಳಿ ಮಗನೇ, ನನ್ನನ್ನು ತಬ್ಬಲಿ ಮಾಡಿ ಓದಿ ಮಗನೇ. ನಿನಗ ಇಸಕಕ್ಕಬೇಕಂದ್ರೆ ಇಂದು ಎಡೆ ಬೆಚ್ಚಿ ನಿಂತಿರುವೆ. ಬೇಕೋ? ಹಲೋ ಡಿಯರ್ ಯಮ, ನಾಳೆ ನಿನ್ನ ಸನ್ನಿಧಾನಕ್ಕೆ ಪಾರ್ಸಲ್ ಕಳಿಸುತ್ತಾನೆ ಈ ದಾಸ.
ಜಯ ಕೊಪ್ಪಳ ಪುರವಾಸ ಗವಿಸಿದ್ದೇಶ ಭವಕಳೆವ ಶಿವಕಳೆಯೇ ಗವಿಸಿದ್ದೇಶ ಜಯ ಕೊಪ್ಪಳ ಪುರವಾಸ ಗವಿಸಿದ್ದೇಶ ಭವಕಳೆವ ಶಿವಕಳೆಯೇ ಗವಿಸಿದ್ದೇಶ ಗುರುವಾಗಿ ದರಗಿಳಿದ ಗವಿಸಿದ್ದೇಶ ಮಾಡಿರುವೆ ಕೊಪ್ಪಳವ ಭೂ ಕೈಲಾಸ ಶರಣು ಶರಣು ಶರಣಯ್ಯ ಮಣಮಲ್ಲೇಶ ನೀನ ತಂದೆ ನಮಗೆಲ್ಲ ಮಣಮಲ್ಲೇಶ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಶಿವ ಹಾಡಿಸಿದಂಗಾಡಬೇಕು ನಾವೆಲ್ಲ ಶಿವ ಹಾಡಿಸಿದಂಗಾಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಶಿವ ಹಾಡಿಸಿದಂಗಾಡಬೇಕು ನಾವೆಲ್ಲ ಶಿವ ಹಾಡಿಸಿದಂಗಾಡಬೇಕು ನಾವೆಲ್ಲ ಎಲ್ಲರೂ ಹೆಂಗದ್ರಪ್ಪ ತಿಂಡಿ ಜನಪದ ಹುಡುಗರ ಏನ್ ಸೌಂಡ ಇಲ್ಲಲ್ಲೋ ಅಂದ್ರ ಜಿಮ್ಮಿ ಜಿಮ್ಮಿ ಬಂದಾಗ ಸೌಂಡ್ ಆಗತ್ತ ನಿಮ್ದು ಆ ಕಡೆ ಮನೆ ಅರವಿಂದಪ್ಪ 60,000 ರೂಪಾಯಿ ಅಸಲೂ ಇಲ್ಲ ಬಡ್ಡಿನೂ ಇಲ್ಲ. ಇನ್ನ ಆ ಕಡೆ ಮೂಲಿ ಮನಿ ಮಲ್ಲ 20,000 ರೂಪಾಯಿ ಇವ ಕೈಗೆ ಸಿಗವಲ್ಲ ಬಡ್ಡಿ ಮಗ. ಅಲ್ರಿ ರೊಕ್ಕ ಇಸ್ಗೊಳಾಗ ನೋಡಿದ್ದ ಮುಖ ಇವತ್ತಿಗಾದ್ರೂ ಪತ್ತೆನ ಇಲ್ಲ. ಮಾಡಬಾರ್ದ್ರಿ ಅವನವನ್ ಈ ಬಡ್ಡಿ ವ್ಯವಹಾರ ಒಟ್ಟ ಮಾಡಬಾರ್ದು. ನಮಗೂ ಬ್ಯಾಸರಾಗೈತ್ರಿ, ಏನು ಮಾಡಬೇಕು? ಅವ ಅದನ್ನಲ್ಲ ನಮ್ಮ ಸಾವುಕಾರ ಹುಚ್ಚನಾಯಿ ನನ್ನ ಮಗ, ಅವ ಅದನ್ನಲ್ರಿ ನಮ್ಮನ್ನು ಹುಚ್ಚನಾಯಿ ಥರ ಓಡ್ಸಾಡಕತ್ಯಾನ. ನಮಗೂ ಬ್ಯಾಸರಾಗೈತಿ, ಏನು ಮಾಡಬೇಕು? ಇನ್ನ ಇವ್ರ ಸುದ್ದಿ ಬಿಡ್ರಿ. ಅದಲ್ರಿ ನಮ್ಮ ಊರಿಗೆ ಹೆಚ್ಚಾದಾಕಿ ಅಲ್ರಿ ಇಸ್ಕೊಂಡಿದ್ದು ಬರೀ ಭಾಳ ಏನಿಲ್ರಿ, ಬರೀ 20,000 ರೂಪಾಯಿ. ಕೇಳಾಕ ಹೋದ್ರ ಇವತ್ತು ಬಾ ನಾಳೆ ಬಾ, ಇವತ್ತು ಬಾ ನಾಳೆ ಬಾ ಅಂತೇಳಿ ಕಳಿಸ್ತಾಳ. ಬರ್ಲಿ ಬರ್ಲಿ ಇವತ್ತು ಹೆಂಗಾರ ಮಾಡಿ ಜುಮ್ಮಿನ ಬುಟ್ಟಿಗೆ ಹಾಕೊಳ್ಳೇಬೇಕ. ಅಂದ್ರ ಮಾಮನ ಬುಲ್ಲೋಟ ಗಾಡಿ ಪಟ 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 ಕಾಲೇಜ್ ಹುಡುಗಿಯರ ಬೆಕ್ಕಿ ಬೆಕ್ಕಿ ನೋಡ್ತಾರ ಮನದಾಗ ಐದಿ ದಕ್ಕ 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 ಮನದಾಗ ಐದಿ ದಕ್ಕ 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 ಬಾಬಾ 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 ನೀ ನನ್ನ ಬಾಬಾ 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 ನೀ ನನ್ನ ಬಾಬಾ. ಮಾಸ್ತಾಡ್ತಿರ್ ಬಿಡ್ರಿ. ಯಾವ್ರಿ ನೀವು? ಗೊತ್ತೇ ಇಲ್ಲ ನಿನಗೆ? ಇಲ್ರಿ ಇನ್ನೊಮ್ಮೆ ಹೇಳ್ರಿ. ಈಗ ನನಗೆ ಗೊತ್ತೈತಾ, ನಮ್ಮ ಹುಡುಗರಿಗೆ ಗೊತ್ತಾಗಬೇಕಲ್ಲ. ಹೌದಾ? ಬೇಕಾದಾಗಲಿ ಬೆಂಕಿ ಹತ್ತಲಿ, ಬೇಕಾದಾಗಲಿ ಬೆಂಕಿ ಹತ್ತಲಿ, ಸಲುವಾಗಿ ಗೆಟ್ಟೈತಿದ್ದೇನೆ ಗುಬ್ಬಿ ಅಂತಾವ ಚೌ 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 ಆದ ಹಡಿ ಹಾಕಿ ಬಾವು ಬಾವು ಬಾವು. ಗುಬ್ಬಿ ಅಂತಾವ ಚೌ 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 ಆದ ಹಡಿ ಹಾಕಿ ಬಾವು ಬಾವು ಬಾವು. ಬೇಕಾದಾಗಲಿ ಬೆಂಕಿ ಹತ್ತಲಿ, ಬೇಕಾದಾಗಲಿ ಬೆಂಕಿ ಹತ್ತಲಿ, ಸಲುವಾಗಿ ಗೆಟ್ಟೈತಿದ್ದೇನೆ. ಎಬಸ್ಲಾ ಇದಕ್ಕ ಒಲ್ಲೆನ ಎಬ್ಸು. ಎಬಸ್ಲಾ ಹೇಳ್ತೀನಿ ಕೇಳು ಚಿನ್ನ, ತಡಿ ಇನ್ನು ಸ್ವಲ್ಪ ದಿನ. ಹೇಳ್ತೀನಿ ಕೇಳು ಚಿನ್ನ, ತಡಿ ಇನ್ನು ಸ್ವಲ್ಪ ದಿನ. ನಿನ್ನ ಮುಂದೆ ಬಂದ ಗೆಳ್ತಿ ಹಾಜರಕ್ಕನ ಹಾಜರಕ್ಕನ. ನಾ ಯಾವ್ದಿನ್ನ ಬೇಲ್ ಮಲ್ಲ ಹೊರಗೆ ಬರ್ತೀನ, ನನ್ನ ಪಿಸ್ತೂಲಕ್ಕಿ ಮತ್ತಿನ
ಅರ್ವಿ ತರ್ತೀನ ನಾ ಯಾವ್ದಿನ ಬೇಲ್ಮೆಲ್ಲ ಹೊರಗೆ ಬರ್ತೀನ ನನ್ನ ಬಿಸಿಲ ಕಿಮ್ಮತ್ತಿನ ಅರ್ವಿ ತರ್ತೀನ ಅರ್ವಿ ತರ್ತೀನ ಅರ್ವಿ ತರ್ತೀನ ಬಾಗಲಕೋಟಿ ಬಸ್ ಸ್ಟ್ಯಾಂಡದಾಗ ನಿಂತಾನ ನನ್ನ ಹುಡುಗ ನಿಂತಾನ ನನ್ನ ಹುಡುಗ ಕರ್ಕೊಂಡು ಹೋಗಕ ಬಂತೀನಿ ಗವ್ವ ಮುಂಬೈಕ ಗವ್ವ ಮುಂಬೈಕ ಬಾಗಲಕೋಟಿ ಬಸ್ ಸ್ಟ್ಯಾಂಡದಾಗ ನಿಂತಾನ ನನ್ನ ಹುಡುಗ ನಿಂತಾನ ನನ್ನ ಹುಡುಗ ಕರ್ಕೊಂಡು ಹೋಗಕ ಬಂತೀನಿ ಗವ್ವ ಮುಂಬೈಕ ಗವ್ವ ಮುಂಬೈಕ ಕರಿತಿನ್ನು ಬಾರ ತರತನ ಕಾರ ಗಿಡ್ಡಿ ಮಾಡುನು ಆಲ್ ಇಂಡಿಯಾ ಟೂರ ರಗಡ ಮಾಡಿ ನಿರಕ್ಕ ಬಂಗಾರ ಗಿಡ್ಡಿ ಮಾಡುನು ಆಲ್ ಇಂಡಿಯಾ ಟೂರ ರಗಡ ಮಾಡಿ ನಿರಕ್ಕ ಬಂಗಾರ ಗಿಡ್ಡಿ ಮಾಡುನು ಆಲ್ ಇಂಡಿಯಾ ಟೂರ ಕರಿತಿನ್ನು ಬಾರ ತರತನ ಕಾರ ಗಿಡ್ಡಿ ಮಾಡುನು ಆಲ್ ಇಂಡಿಯಾ ಟೂರ ರಗಡ ಮಾಡಿ ನಿರಕ್ಕ ಬಂಗಾರ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ಡಾಟ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ಡಾಟ ಮಾಡಿದ್ದು ಬರ್ತಾನ ಒಳ್ಳೆ ಜಾತ್ರೆಗೆ ಬರ್ತಾನ ಮಾಡಿದ್ದು ಬರ್ತಾನ ಒಳ್ಳೆ ಜಾತ್ರೆಗೆ ಬರ್ತಾನ ಮಾಡಿದ್ದ ಮರ್ತಾಳ ಒಳ್ಳಿ ಜಾತ್ರೆಗೆ ಬಂದಾಳ ಮಾಡಿದ್ದ ಮರ್ತಾಳ ಒಳ್ಳಿ ಜಾತ್ರೆಗೆ ಬಂದಾಳ ಹೊಟ್ಟಿ ಉರ್ಸ್ತಾಳ ಬಗಲಾಗ ಕೂಸಂದ ತಂದಾಳ ಹೊಟ್ಟಿ ಉರ್ಸ್ತಾಳ ಬಗಲಾಗ ಕೂಸಂದ ತಂದಾಳ ಯಾದಿ ಮೇಲೆ ಶಾದಿ ತೊಡಗಲೆ ಮಾಡರ ಮದುವೆ ಯಾದಿ ಮೇಲೆ ಶಾದಿ ತೊಡಗಲೆ ಮಾಡರ ಮದುವೆ ಎಡಗಾಲ ಇಂದ ಓದಿ ನನ್ನ ಎದಿ ಬೇಗ ಎಡ್ಡಿಯ ಕರ್ಕೊಂಡು ಹೋಗ ಗಾಡಿಯ ಬೇಗ ಎಡಗಾಲ ಇಂದ ಓದಿ ನನ್ನ ಎದಿ ಬೇಗ ಎಡ್ಡಿಯ ಕರ್ಕೊಂಡು ಹೋಗ ಗಾಡಿಯ ಬೇಗ ಏ ಹುಡುಗಿ ನಾನು ನಿನ್ನ ಕಣ್ಣಿಗೆ ಕಾಣ್ಲಿಲ್ಲನ ದೂರ ಸರದ ಒಂಟಿಯಲ್ಲ ಓಯ್ ಯಾರೋ ನೀನ ಹೌದು ನಾನೇ ಯಾಕ ಗೊತ್ತಾಗ್ಲಿಲ್ಲ ಏನು ದೂರ ಸರದ ಒಂಟಿಯಲ್ಲ ಬಡ್ಡಿ ಅಲ್ಲ ನಡು ರಸ ನಿಂತ್ಕೊ ನಮ್ಮನಿ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ದೋಸ್ತ ಯಾಕಂದ್ರ ಅವ್ರ ಬೇರೆ ನನ್ನ ಪವರ್ ಬೇರೆ ನನ್ನ ವರ್ಚಿಸ್ ನನ್ನ ಡಿಮಾಂಡ ಬೇರೆ ಅವರಿಗೆ ನನಗೆ ಹೊಲ್ಸಕ್ ಹೋಗ್ಬೇಡಿನು ನೀನು ಮೊದಲು ವೇದಾಂತ ಹೇಳೋದು ಬಿಡ ಮೊದಲು ನನಗೆ ಕೊಡು ಮಳ್ಳ ಹಳೆ ಮಳ್ಳ ಕೊಡು ಅಂದ್ರೆ ಏನೋ ಕೊಡ್ಬೇಕು ನಿನ್ಗೆ ಈಗ ಏ ಅದನ್ನ ಕೊಡು ಅಂತ ನಾ ಕೇಳಿಲ್ಲ ಮತ್ತಿನ್ನೇನ? ರೊಕ್ಕ ರೊಕ್ಕ ಕೊಡು ಅಂತ ಕೇಳಿದೆ ಅಪಾತ ತಿಳ್ಕೊಬೇಡ ಮಾರಾಯ ಅಯ್ಯೋ, ನನ್ನ ಬಗಲ್ಲ ನನ್ನ ಕೂಸ ಅಲ್ಲ ಈ ನಮ್ಮನಿ ರೊಕ್ಕ ಕೊಡು ನಾವೇ ನಿಂಬಲ್ಲಿ ಇಟ್ಕೊಂಬಂತಿರ್ತೀವಿ ರೊಕ್ಕ ಕೊಡಾಕ ಬೇಕಾರ ಮುಂದಿನ ತಿಂಗಳು ಬಾ ಅಲ್ಲೇ ಕೊಡ್ತೀನಿ ಅಂತ ಬೇಕಾದ್ರೆ ಅಯ್ಯೋ ಗುರುಸಂತ ಅಜ್ಜ ಮುಂದಿನ ತಿಂಗಳು ಬಾ ಅಂತ ಹೇಳಿ ಕಳಿಸಿದ್ರ ಒಂದು ವರ್ಷಕ್ಕ ನಾಳೆ ಎಷ್ಟು ಬರ್ತವೋ ಏನ ದೋಸ್ತ ನಂದು ಇನ್ನು ಈ ತಿಂಗಳು ಪಗಾರ ಆಗಿಂದ ಬೇಕಾದ್ರೆ ಕೇಳ ಕೊಡ್ತೀನಂತ ಏನು ರೊಕ್ಕ ಕೊಟ್ಟಿಲ್ಲ ಅಂದ್ರ ನಾ ನಂಬಂಗಿಲ್ಲ ಹೇಳಿ ಕೇಳಿ ಯಾರ ಮನೆ ಕೆಲಸ ಮಾಡಕತ್ತಿ ಹೇಳಿನ ಸತ್ಯವಂತ ಧರ್ಮವಂತ ನ್ಯಾಯವಂತ ಧರ್ಮರಾಜಪ್ಪನ ಮನೆ ಕೆಲಸ ಮಾಡಕತ್ತೀನಿ ಅನ್ನೋದು ಕಬುರ ಇರ್ಲಿ ಮೊದಲ ನನ್ನ ಸಾಲ ಕೊಡು ಯಾಕೈ ನನ್ನ ಮಗ ಇವತ್ತು ಬಾ ರೊಚ್ಚಿಗಿದ್ದು ಬಿಟ್ಟಾನ ಹೆಂಗ್ರ ಮಾಡಿ ಮಳ್ಳು ಮಾಡಬೇಕ ಈ ಸದ್ಯ ಸ್ವಲ್ಪ ನೈಸ್ ಮಾಡ ಮಾಮ ಮಾಮ ಅಲ್ರಿ ನಿನ್ ಸಂಬಂಧ ಏನೇನೋ ಆಸೆ ಇಟ್ಕೊಂಡಿದ್ದೆ ಏನೇನೋ ಕನಸ್ಕೊಂಡಿದ್ದೆ ನೀವ್ ಹೆಂಗೆಂಗೋ ಮಾತಾಡಕತ್ ಬಿಟ್ಟಿ ಅಲ್ಲೋ ಮಾವ ಬ್ಯಾಡೋ ಯವ್ವ ದೊಡ್ಡ ನಮಸ್ಕಾರ ಹುಡುಗಿಯರ ಸಂಬಂಧ ನನ್ನ ಮೇಲೆ ಏನೇನು ಇಟ್ಕೊಂಡು ಕೂತಿ ನನ್ನ ಮೇಲೆ ಆಸೆ ನೀನು ಮಾವ ಅಂತ ಕರಿಯಾಕತ್ತೀಯಲ್ಲ ಇಲ್ಲಿ ನೋಡಿ ಇಲ್ಲ ನನ್ನೊಳಗ ಹೆಂಗೆಂಗೋ ಆಗಕಂತೈತಿ ಅಯ್ಯೋ ನನ್ನ ರಾಜ ನಿನ್ನ ಮೇಲೆ ಆಸೆ ಇಟ್ಕೊಂಡು ಈ ಸದ್ಯ ನನ್ನ ಮನೆ ಗಾಡಿ ಡ್ರೈವರ್ ನೀನ ಆಮೇಲೆ ಆಗುತ್ತಾ ನಮ್ಮಿಬ್ಬರದು ಜಾಗ್ವಾರ ಬಾ 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 ಇಂಥ ಅಂಟಿ ಅಲ್ಲ ಇಂಥ ಪೀಸು ನನಗ ಮಾವ ಅನ್ನಕತ್ತೈತಿ ಅಂದ್ರ ಈ ಊರಿಗೆ ದೊಡ್ಡ ಮನೆ ಮತ್ತ ನಾನೇ ಸರಿ ಅಲ್ಲ ನಿಂದ ಸಾಣದೈತನ ಅವಂದು ಸಾಣದೈತಿ ಬೆಳೆದೇ ಇಲ್ಲ ಅದು ಅವನು ತಪ್ಪು ನಾ ಏನು ಮಾಡಲಿ ಏನು ಏನಿಲ್ಲ ಹಂಗ ನಿನ್ನ ವಯಸ್ಸು ಏ ಈಗ ಹಿಂಗ ಬಿದ್ರ ಸೈ ನಾನು ಹಿಂಗ ಬಿದ್ರ ಸೈನಾ ಅವ್ರಿಗೆ ಯಾರಂತಾರ ಗೊತ್ತನ ಯಾರು ಏ ಅದು ನಾವು ತಿಳ್ಕೊನಾರ ಮೇಲೆ ಡಿಫ್ರೆಂಟ್ ಮತ್ತ ಹಂಗೆಲ್ಲ ಗಂಡು ಮಗ ಅಂದ್ರೆ ಹೆಂಗಿರ್ಬೇಕು ಹೆಂಗ್? ಅವ್ರದ್ದು ಮ್ಯಾಲೆ ಇರ್ಬೇಕು ಮಗನ ನಿನಗೆ ಗೊತ್ತೇ ಇಲ್ಲ ಅದು ಸಣ್ಣ ಮತ್ ನಾ ಹೆಂಗ್ ಕಾಣಕೊಂತೀನಿ
ಬಾರೇದಿ ಬಾರಿ ಮತ್ತ ಹೋಲ್ ಬಿಡು ನಾನೀಗ ಬಂದ್ ಬಾಳತ್ತ ಇನ್ನು ಹೋಗ್ಬಲ್ಲ ನೀನ್ ಹಿಂಗ ನುಲಿಯುತ್ತಾ ಮಾತಾಡಿದ್ರ ಏನಾಗತ್ತ? ನನ್ನೊಳಗ ಹೆಂಗೆಂಗೋ ಆಗತ್ತ ಮತ್ತ್ಯಾಕ ತಡ ಮಾಡ್ತಿ ಮತ್ತ ಒಡ್ಡಿ ಗಿಚ್ಚ ಗಿಲ್ಲಿನ ಸರಿಯಿಂದ ನಿನ್ ಜೊತೆ ಹಾಡಿ ಕುಣಿಬೇಕಂತ ಆಸೆ ಅಲ್ಲ ನಾನು ರೊಚ್ಚಿ ಎದ್ದಾಗ್ಬಿಟ್ಟಿನಿ ಇವತ್ತ ನಮ್ಮ ಹುಡುಗರು ಡಿಜೆ ಹಚ್ಚಿದ್ರು ಹೋಗ್ಲಾದ ಮಗ ರಗತ್ತ ಒಳಗ ಕುದಿಯಾಕೊಂತೈತಿ ಇನ್ನು ಡಿಜೆ ಇಲ್ಲಿ ನಾಟಕದಾಗ ಬಿಡ್ತೀನಿ ನಾನು ಪಾಪ ಅದಕ್ಕ ಇಷ್ಟು ವೀಕ್ ಆಗಿಲ್ಲ ನೀ ತಡ್ಕೊಂತ ಅಯ್ಯ ಮತ್ತೆ ಆಗ್ತಾಳ ಮಾಡ್ತೀನಿ ಮಸ್ತರ ಬಂಗಾರ ಗಿಂಡಿ ನೀ ಬಾರ ಪೂರ ಜಾತರಿ ಮಾಡೋಣ ನಾವು ಜೋರ ಹನುಮಸಾಗರ ಬಸತ್ತಿ ಮಿಯಪುರ ಊರಿಗೆ ಬರುವಾಗಿ ಬಸ್ಸಿನ ಕಿಡಿಕಾಗ ನೋಡಿ ನನ್ನ ನೋಡಿ ನಗುವಾಕಿ ನನ್ನ ಮುಕ್ತ ಮನಸಾನಿ ಕತ್ತಾಕಿ ಮೇಡಮ್ ಮಾರ ಚಿಟುಗುಪ್ಪಿ ಜಾಡ್ಸ ಮೇಡಮ್ ಮಾರ ಬಂಗಾರ ಗಿಂಡಿ ಮಾರ ಮಿಯ ಪೂರ ಜಾದರಿ ಮಾಡೋಣ ನಾವು ಜೋರ ಮಿಯ ಪೂರ ಜಾದರಿ ಮಾಡೋಣ ನಾವು ಜೋರ ಹನುಮಸಾಗರ ಸಾಸ್ತಿ ಮಿಯ ಪೂರ ಊರಿಗೆ ಬರುವಾಗಿ ಬಸ್ಸಿನ ಗಿಳಿಗಾಗ ನೋಡಿ ನನ್ನ ನೋಡಿ ನಗುವಾಗಿ ನನ್ನ ಮನಸಾನಿ ಗದ್ದಾಗಿ ನನ್ನ ಮನಸಾನಿ ಗದ್ದಾಗಿ ಬಂಗಾರ ಗಿಂಡಿ ಬಾರ ಯಪೂರ ಜಾದರಿ ಮಾಡೋಣ ನಾವು ಜೋರ ಯಪೂರ ಜಾದರಿ ಮಾಡೋಣ ನಾವು ಜೋರ
ರೀ ಹೇಳ್ರಿ, ನಾನಿನ್ನು ಹೋಗಿ ಬರ್ಲ ನೀನು ದಿನ ಹಿಂಗ ಸಿಗು, ನಾನು ಹಂಗ ಸಿಗ್ತೀನಿ. ಹೌದಾ ಹಾ. ಟಾಟಾ ಮತ್ ಇದ ಇನ್ನೊಂದ್ ಚುಟ್ಕಿ ಹೊಡ್ಯ ನನ್ನ ಮತ್ತ ಚಲೋ ಮಾಡು ಮಸ್ತರ, ನಿಂಗೆ ಯಾವ್ದು ತಿಳಿತಿ ವರ್ಷ ಎಲ್ಲದ ಜಾಡ್ಸ. ಗಡ 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 ಗಡಿಗಿದ ಭದ್ರ, ಗಡ 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 ಗಡಿಗಿದ ಭದ್ರ, ವೀರಭದ್ರ ದಂದರ 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 ಶಂಭೋ ಶಿವ ಶಂಭೋ ಶಿವ ಶಂಭೋ. ತ್ರಿವಿಕ್ರಮನ ದರ್ಪ मारना तो हाथी को मारना लूटा तो भंडार को लूटा ही त्रिविक्रम ने टच करने का उनका जिंदगी में दम होना चाहिए. ರಣವಿಕ್ರಮ ಈ ತ್ರಿವಿಕ್ರಮನ ಹಟ್ಟಾಸ ಮೆಟ್ಟಿ ಬರುತ್ತೀನಂದರೆ ನಿನ್ನ ಮುಟ್ಟಾಳತನ ಈ ತ್ರಿವಿಕ್ರಮ ಆ ವೀರಭದ್ರನ ತ್ರಿಶೂಲ ಇದ್ದಾಗೆ ಬೇಡಿಕೊಂಡು ಬಂದರೆ ವರ, ತಿರುಗಿ ಬಿದ್ದರೆ ಸುನಾಮಿ. ಯಾಕೆಪ್ಪ ಯಾಕೆ ಮನದಲ್ಲಿ ಏನೋ ಕಳವಳ, ಮುಖದಲ್ಲಿ ಜಳ ಜಳ, ಯಾಕೆ ಹತ್ತತ್ತು ಓಡಾಡುತ್ತಿರುವೆ? ನೆಮ್ಮದಿ ಎಂಬುದು ಒತ್ತು ಉರಿಯುತ್ತಿರುವಾಗ ಈ ಮನಸ್ಸಿಗೆ ಎಲ್ಲಿಂದ ನೆಮ್ಮದಿ ಸಿಗಬೇಕು ಬೇಟಾ? ಈ ಮನಸ್ಸಿಗೆ ಎಲ್ಲಿಂದ ನೆಮ್ಮದಿ ಸಿಗಬೇಕು? ಈ ಬದುಕಿನಲ್ಲಿ ನಾವೇ ಬಂಡರೆಂದು ಬದುಕುತ್ತಿರುವಾಗ ಈ ಬಂಡರಿಗೆ ಭಯದ ಬೆದರಿಕೆ ಹಾಕಿದ್ದನು ತಪ್ಪುಲಿ. ಯಾವನಪ್ಪ ನನ್ನ ತಂದೆಗೆ ಜೀವದ ಬೆದರಿಕೆ ಹಾಕಿದ ಬಂಡ ಕದೀಮ ಈ ಪರಾಕ್ರಮಿ ತ್ರಿವಿಕ್ರಮನ ಮುಂದೆ ಉಸಿರು ತೆಗೆದುಕೊಂಡು ಬಿಡಬೇಕೆಂದರೆ ಈ ತ್ರಿವಿಕ್ರಮನ ಅಪ್ಪಣೆ ಬೇಕು.
ಅಂಥದರಲ್ಲಿ ತ್ರಿವಿಕ್ರಮ ಎಂಬ ಗಂಡುಗೊಲಿ ತಂದೆಗೆ ಜೀವದ ಬೆದರಿಕೆ ಹಾಕಿದ ಬಂಡ ಕದೀಮ ಯಾರು ಹೇಳು? ಹೌದಮ್ಮ ಹೈರ, ಅಂದು ಆ ತಪ್ಪಲಿಗೆ ನನ್ನ ನರಕದ ಹಾದಿ ತೋರಿಸಬೇಕಿತ್ತು. ಆದರೆ ಅಂದು ಆ ತಪ್ಪಲಿ ನನ್ನ ಕೈ ತಪ್ಪಿಸಿಕೊಂಡ. ಆದರೆ ಇಂದು ಆ ತಪ್ಪಲಿ ನನ್ನ ಪಾಲಿಗೆ ಹೆಬ್ಬುಲಿ ಆಗಿದ್ದಾನಮ್ಮ, ಹೆಬ್ಬುಲಿ ಆಗಿದ್ದಾನೆ. ಅಪ್ಪ, ಹೆಣ್ಣು ಹುಲಿ ಗಂಡು ಹುಲಿ ಅಂತ ಎರಡು ಮಕ್ಕಳನ್ನೇ ಹೆತ್ತಿರುವೆ ನೀನು. ಅವಳು ಯಾರು ಅಂತ ಹೇಳು, ಅವನಿಗೆ ತಕ್ಕ ಶಿಕ್ಷಣ ನಾವು ಕೊಡ್ತೀವಿ. ಹೌದಮ್ಮ, ಅಂದು ಆ ತಪ್ಪಲಿ ನನಗೆ ಹೆಬ್ಬುಲಿ ಆಗಿದ್ದಾನಮ್ಮ, ಹೆಬ್ಬುಲಿ ಆಗಿದ್ದಾನೆ. ಆದರೆ ಈಗ ಅವನನ್ನ ಕೈಗೆ ತಪ್ಪಿಸಿಕೊಂಡಿದ್ದಾನೆ. ಆದರೆ ಇಂದು ಅವನು ನನ್ನ ಪಾಲಿಗೆ ಹೆಬ್ಬುಲಿ ಆಗಿದ್ದಾನಮ್ಮ, ಹೆಬ್ಬುಲಿ. ಹೆಬ್ಬುಲಿ! ಈ ಪರಾಕ್ರಮಿಯ ಮುಂದೆ ಯಾವ ಹೆಬ್ಬುಲಿಯಪ್ಪ? ನಿನ್ನ ಜೀವದ ಬೆದರಿಕೆ ಹಾಕಿದವನಿಗೆ ಈ ತ್ರಿವಿಕ್ರಮನ ಎದುರಿಗೆ ಅಂತದ್ದು ಅಂತ ತೋರಿಸುತ್ತೇನೆ. ಬರಲಿ ಬಿಡಪ್ಪ, ಬರಲಿ. ಬಂದು ಅವನ ಅಪ್ಪನಿಗೆ ಅವನು ಹುಟ್ಟಿದರೆ ಬಂದು ಹೋರಾಡಲಿ ಪರಾಕ್ರಮಿಯ ಮುಂದೆ. ಸಹಬಾಸ್ ಬೇಟಾ, ಸಹಬಾಸ್. ಮೆಚ್ಚಿದ ನಿನ್ನ ಕೆಚ್ಚದೆಯ ಮಾತನ್ನು. ಈಗ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ, ಧೈರ್ಯ ಬಂದಂತಾಯಿತು. ಅಪ್ಪ, ಆ ಪರವಿಕ್ರಮ ಕಟ್ಟಿಟ್ಟ ಬುತ್ತಿಯಂತೆ ನಮ್ಮ ಎದುರಿಗೆ ಬಂದು ನಿಂತ್ರೆ ಅವನಿಗೊಂದು ಗತಿ ನಾವು ಕಾಣಿಸ್ಲೇಬೇಕು ಅಪ್ಪಾಜಿ. ಯಜಮಾನ್ರಿ, KGF ಅಲ್ಲಿ ಗರುಡನು ಹೊಡಿತಾನಲ್ಲ, ಆ ರಾಕಿ ಬಾಯಿನ ಒಂದ್ಸಲ ಕರ್ಸನ್ ನೋಡನ್ರಿ ಸೌಕರ್ಯ. ಅಪ್ಪ, ನಾನೇ ಪರಾಕ್ರಮಿ ಎಂದು ಬೀಗೋ ಆ ಬೋಳಿ ದಾಸನಿಗೆ ರಣಕೋಳಿ ಓದಲು ನಾನೊಬ್ಬನನ್ನು ಕರೆಸುತ್ತೇನೆ. ಹಲೋ, ಕೇಳಿನಾ? ಹೌದು, ನಾಳೆ ಮಳೆ ಬಂದಾಗ ಕೊಡೆ ಹಿಡಿದುಕೊಂಡು ಕಷ್ಟ ಅಂತ ಬಂದಾಗ ಈ ಇಡೀ ನೆನಪು ಮಾಡಿಕೊಂಡಷ್ಟು ಸಹಜ ತಾನೇ ಹೇಳಿ. ನಾಳೆ ನನ್ನ ತಂದೆಗೆ ಯಾರು ಜೀವನ
ಎಂದು. ನಾಳೆ ನನ್ನ ತಂದೆಗೆ ಯಾರೋ ಜೀವದ ಬೆದರಿಕೆ ಹಾಕಿದ್ದಾರೆ. ಅದಕ್ಕೆ ನೀನು ನನ್ನ ತಂದೆಯ ಕಾವಲಿಗೆ ಬರಬೇಕು. ಆಯ್ತು, ಸಮಯ ನಾಳೆ 30:30 ನೀನು ಇಲ್ಲಿರಬೇಕು. ಆಯ್ತು, ಅವಶ್ಯವಾಗಿ ಇರುತ್ತೇನೆ. ಏಯ್! ದಾಸ! ಲೇ ದಾಸ! ನೀನು ಚಾಪೆ ಕೆಳಗೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗೆ ನುಗ್ಗುತ್ತೇನೆ. ಅಪ್ಪ, ನಿನ್ನ ಮನಸ್ಸಲ್ಲಿರುವ ಅಪಾಯದ ಭೀತಿಯನ್ನು ಬಿಟ್ಟಾಕು. ಈ ವಜ್ರಕೋಟಿ ದಾಟಿ ಬಂದು ನಿನ್ನನ್ನು ಕೊಂದು ಅವನಂತ ಕಲಿ ಎನಿಸಿಕೊಳ್ಳುತ್ತಾನೆ. ನಾನು ನೋಡೇ ಬಿಡುತ್ತೇನೆ. ಅಪ್ಪಾಜಿ, ಅಣ್ಣ ಹಾಕಿರುವ ಈ ಪ್ಲಾನ್ ಕಟ್ಟಿಟ್ಟ ಬುಟ್ಟಿಯಂತೆ ಆ ಪಾಪಿಯನ್ನ ನನ್ನ ಅಂಗರಕ್ಷಕನಾಗಿ ನಾನು ಮಾಡ್ಕೋತೀನಿ. ಅಲ್ಲ, ಈ ಸೊಕ್ಕಿನ ಎಂಡಿಂಗ್ ಏನೈತಿ ಯಪ್ಪ. ಶರಣಬಸವೇಶ್ವರ ತಂದೆ, ಎಲ್ಲರೂ ಒಂದು ಗಂಡು ಹುಡಿಕೊಡಪ್ಪ ತಂದೆ, ಗಂಡು ಹುಡಿಕೊಡು. ಯಜಮಾನ್ರಿ, ನೀವು ಒಪ್ಪಿಗೆ ಕೊಟ್ರೆ ರಾಧಕ್ಕನ ನಾವು ಕರ್ಕೊಂಡು ಫ್ಯಾಕ್ಟ್ರಿಗೆ ಹೋಗ್ತೀವಿ. ಆಯ್ತು, ನೀವಿಬ್ಬರು ಹೊರಡೆ, ನಾನು ಇಲ್ಲೇ ಇರುತ್ತೇನೆ. ಓಕೆ ಯಜಮಾನ್ರಿ. ಈ ಪ್ರೀತಿ ಎಂಬುದು ಮನುಷ್ಯನ ಹೃದಯದಲ್ಲಿ ಇದ್ದರೆ ಸಾಕು, ಕವಿ ಕೋಗಿಲೆ ಆಗಿ ಬಿಡುತ್ತಾನೆ. ಪ್ರೀತಿಸಿದವಳನ್ನು ವರ್ಣನೆ ಮಾಡದಂತೆ ಅವಳ ಮೇಲೆ ಪದ್ಯ ಗದ್ದೆಯನ್ನು ಹಚ್ಚಿ ಈ ಪ್ರೀತಿಯಲ್ಲಿ ಬಿದ್ದ ಹುಚ್ಚ ಹುಡುಗ ಆಟಗಳು. ಈಗ ಆ ಪ್ರೀತಿಯ ಹುಚ್ಚ ಕೂಡ ನಾನು. ಪದ್ಯದ ಸಾಲಿಯಲ್ಲಿ ಸಾವಿರಾಂಶ ಅನಿಸಿಕೊಂಡು ಅದನ್ನೇ ನಾನು ಊಹೆ ಮಾಡಿಕೊಂಡು ಬರುತ್ತೇನೆ. ಹೋ ನನ್ನ ಹೃದಯದ ರಾಣಿನ ರಕ್ತದ ಕಣವೆ, ನೀನಿಲ್ಲದಿದ್ದರೆ ಏರಿರ್ತದೆ ಕವಕವೇ. ನನ್ನ ಹೃದಯದ ಕವ ದೂರ ಮಾಡುವ ಏಕೈಕಂದರ ಏಕೈಕ ಆ ಐರ ನೀನೇ ನನ್ನ ಜೀವದ ಸಂಗತಿ ಆಗುತ್ತೆ ಅಂತ ನಾನು ಬಯಸುತ್ತೇನೆ. ನನ್ನ ಪ್ರೀತಿಯನ್ನು ಒಪ್ಪಿಕೊಂಡು ನನ್ನ ಒಂಟಿ ಜನ್ಮಕ್ಕೆ ಸಂಗಾತಿ ಆಗುತ್ತೆ ಅಂತ ನಂಬಿಕೊಂಡಿದ್ದೇನೆ. ಐರಾ ನನ್ನ ಐರಾ. ಅಯ್ಯೋ ಶಿವನೇ, ಎಲ್ಲಿ ಹಾಡವನೇ ನಾನು ಹರಿಯನ್ನು ಕನಸು ಕಾಣುತ್ತಿದ್ದೇನೆ. ಇಲ್ಲ, ಆದಷ್ಟು ಬೇಗ ನನ್ನ ಪ್ರೀತಿಯನ್ನು ಸುದ್ದಿ ನನ್ನ ಮನೆಯಲ್ಲಿ ಹೇಳಿ ಆ ಹರಿಯಳಿಗೆ ಹೇಳಲೇಬೇಕು.
ತಾಯಿ